ನೋಡಿ, ಇವತ್ತು ಪ್ರಮುಖವಾಗಿ ಆಟೋ ಚಾಲಕರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗೊತ್ತಿದೆ ಆಟೋ ಚಾಲಕರ ಕಷ್ಟ ಏನು ಅಂತೇಳಿ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇವತ್ತು ಆಟೋ ಅವರು ಸ್ವಂತದ್ದಾಗಿರಲ್ಲ, ದಿನಕ್ಕೆ ಬಾಡಿಗೆಗೆ ತರ್ತಾರೆ. ದಿನಕ್ಕಿಷ್ಟು ಅವ್ರು ಕೊಡಲೇಬೇಕು, ಆ ಟೆನ್ಷನ್ ಇರುತ್ತೆ. ಜೀವನ ನಡೆಸಬೇಕು, ಆ ಟೆನ್ಷನ್ ಇರುತ್ತೆ. ಮನೇಲಿ ದಿನಸಿ ಇರೋದಿಲ್ಲ, ಆ ಟೆನ್ಷನ್ ಇರುತ್ತೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ನಡೆಸಬೇಕು, ಬಾಡಿಗೆ ಕಟ್ಟಬೇಕು, ಅವರ ಖರ್ಚು ವೆಚ್ಚಗಳನ್ನ ನೋಡ್ಕೊಬೇಕು. ಇದಕ್ಕೆಲ್ಲ ಎಲ್ಲಿಂದ ಬರುತ್ತೆ? ಆಟೋದವ್ರಿಗೆ ಇವತ್ತು ಎಷ್ಟು ಅವ್ರಿಗೆ ಬಾಡಿಗೆ ಸಿಗುತ್ತೆ? ಅಮ್ಮಮ್ಮ ಅಂದ್ರೆ ಒಂದು 1,000, 2,000, ಎಲ್ಲೋ ಲಾಂಗ್, ಎಲ್ಲೋ ಒಂದ್ ಕಡೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ಗೋ, KR ಪುರಂಗೋ, ಅಥವಾ ಹೊಸೂರು ರೋಡ್ಗೋ, ಅಥವಾ RR ನಗರಕ್ಕೋ, ಪೀಣ್ಯಾಗೋ, ಇಲ್ಲ ಈ ತರದ್ದು ದೂರಕ್ಕೆ ಬಾಡಿಗೆ ಸಿಕ್ಕಿದ್ರೆ ಸ್ವಲ್ಪ ಅವ್ರಿಗೆ ಹಣ ಸಿಗುತ್ತೆ. ಮೆಜೆಸ್ಟಿಕ್ ಇಂದ ಒಂದು ಗಾಂಧಿನಗರ್ ಬರ್ತಾರೆ, ಮೆಜೆಸ್ಟಿಕ್ ನಿಂದ KR ಸರ್ಕಲ್ ಬರ್ತಾರೆ, ಮೆಜೆಸ್ಟಿಕ್ ನಿಂದ ಚಾಮರಾಜಪೇಟೆ ಹೋಗ್ತಾರೆ. ಅವಾಗ ಎಷ್ಟು ಸಿಗುತ್ತೆ? 80 ರೂಪಾಯಿ. ಆ 80 ರೂಪಾಯಿನಲ್ಲಿ ಎಷ್ಟು ಖರ್ಚಾಗುತ್ತೆ? ಅವ್ರು ಅದ್ರಲ್ಲಿ ಬಾಡಿಗೆಗೆ ಎತ್ತಿಡಬೇಕು, ಅದಕ್ಕೆ ಹಾಕ್ಸುವಂತ ಗ್ಯಾಸ್ಗೆ ಎತ್ತಿಡಬೇಕು, ಮಕ್ಕಳು ಫೀಸ್ಗೆ ಎತ್ತಿಡಬೇಕು, ಮನೆ ಜೀವನಕ್ಕೆ ಎತ್ತಿಡಬೇಕು. ಈ ಟೆನ್ಷನ್ ಇರುತ್ತೆ, ಹೈ ರಿಸ್ಕ್ ನಲ್ಲಿ ಇರ್ತಾರೆ ಅವರು. ಆಟೋ ಓಡಿಸ್ಬೇಕಾದ್ರೆ ನಾವು ಅಂದ್ಕೋತೀವಿ, ನಾ ಸಲೀಸಾಗಿ ಆರಾಮಾಗಿ ಓಡಿಸ್ತಾವನಪ್ಪ ಅಂತೇಳಿ. ಅವ್ರಿಗೆ ಮುಂದೆಗಡೆ ರಸ್ತೆ ನೋಡ್ಕೊಂಡು ಹೋಗ್ತಿರ್ತಾರೆ. ನಾವು ಕೂಡ ಹಿಂದೆಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ, ಆಟೋ ಹಿಂದೆಗಡೆ ಎಷ್ಟು ಚೆನ್ನಾಗಿ ಸಾಲನ್ನ ಬರೆದಿದ್ದಾನಲ್ವಾ, ತುಂಬಾ ಚೆನ್ನಾಗಿದ್ದಾನೆ ಅಂತೇಳಿ. ಆದ್ರೆ ಅವನ ಸ್ವಂತ ಜೀವನದ ಅನುಭವನ ಬರ್ಕೊಂಡಿರ್ತಾನೆ ಆಟೋ ಹಿಂದೆಗಡೆ. ಇವತ್ತು ಆಟೋ ಚಾಲಕರ ಗೋಳು ಎಲ್ಲರೂ ಅಂತಲ್ಲ, ಕೆಲವರು ಚೆನ್ನಾಗಿದ್ದಾರೆ, 10-15 ಆಟೋಗಳನ್ನ ಇಟ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ಆ 10-15 ಆಟೋಗಳನ್ನ ಪ್ರತಿನಿತ್ಯ ಬಾಡಿಗೆಗೆ ತಗೊಂಡು ಹೋಗ್ತಾರಲ್ಲ, ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಹಾಸನದಲ್ಲಿ 24 ಜನರಲ್ಲಿ 4 ಮಾತ್ರ ಹೃದಯಘಾತ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. 10 ಜನ ಮಾತ್ರ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 10 ಜನರಲ್ಲಿ 3 ಹೃದಯ ಸಂಬಂಧಿ ರೋಗ ಇತ್ತು, ಅದು ಕೂಡ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಗೊತ್ತಾಗಿದೆ. ಇನ್ನು ಹೃದಯಘಾತಕ್ಕೆ ಮೃತಪಟ್ಟವರಿಗೆ ಹೈ ರಿಸ್ಕ್ ಫ್ಯಾಕ್ಟರ್ ಕೂಡ ಇತ್ತು. ಹೈ ರಿಸ್ಕ್ ಫ್ಯಾಕ್ಟರ್ ಯಾರಿಗಿತ್ತು ಚೆಕ್ ಮಾಡಿದಾಗ ಕ್ಯಾಬ್ ಚಾಲಕರಿಗೆ, ಆಟೋ ಚಾಲಕರಿಗೆ ಹೈ ರಿಸ್ಕ್ ಫ್ಯಾಕ್ಟರ್ ಇತ್ತು. ಯಾಕೆ? ನಾನು ಆಗ್ಲೇ ಹೇಳಿದೆ, ಕ್ಯಾಬ್ ಚಾಲಕರ ತಗೊಳ್ಳಿ, ಇವತ್ತು ಎಷ್ಟೋ ಜನ ಲೋನಲ್ಲಿ ತಗೊಂಡಿರ್ತಾರೆ ಗೊತ್ತಾ? ಆ ಲೋನ್ ಕಟ್ಟಬೇಕಾ? ಕ್ಯಾಬ್ಗಳಿಗೆ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಬೇಕಾ ಅಥವಾ ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ಬೇಕಾ? ಎಲ್ಲ ಮುಗಿದ್ಮೇಲೆ ನೋಡಿ, ನಾವು ಕೆಲಸ ಎಲ್ಲೋ ಒಂದ್ ಕಡೆ MNC ಕಂಪ್ನಿಯಲ್ಲಿ, IT ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಹೇಗೋ ನಡ್ಕೊಂಡು ಹೋಗಿರುತ್ತೆ ಜೀವನ. ಶನಿವಾರ ಭಾನುವಾರ ರಜಾ, ವೀಕೆಂಡ್ ರಜಾ. ಆದ್ರೆ ಆಟೋ ಚಾಲಕರಿಗೆ ಹಬ್ಬ ಇಲ್ಲ, ಹರಿದಿನ ಇರೋಲ್ಲ, ರಜೆಗಳಿರೋದಿಲ್ಲ, ಭಾನುವಾರ ರೆಸ್ಟ್ ಅನ್ನೋದಿರೋದಿಲ್ಲ. ಇಡೀ ರಾತ್ರಿ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಬೆಳಗ್ಗೆ ಬಂದು ಇನ್ನೆಲ್ಲೋ ಒಂದ್ ಕಡೆ ಚಾಂಗ್ಡಿ ಇಟ್ಕೊಂಡಿರ್ತಾರೆ, ಇನ್ನೆಲ್ಲೋ ಹೋಗಿ ಇನ್ನೇನೋ ಕೂಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆ ಹೈ ರಿಸ್ಕ್ ಅನ್ನೋದು ಇರುತ್ತೆ. ಕ್ಯಾಬ್ ಚಾಲಕರಿಗೂ ಕೂಡ ಇರುತ್ತೆ, ಆಟೋ ಚಾಲಕರಿಗೂ ಕೂಡ ಹೈ ರಿಸ್ಕ್ ಅನ್ನೋದು ಇರುತ್ತೆ. ಆ ಫ್ಯಾಕ್ಟರ್ ಹೆಚ್ಚಾಗಿದೆ. 30% ಹಾರ್ಟ್ ಅಟ್ಯಾಕ್ ಆಗೋದು ಚಾಲಕರಲ್ಲಿ. ಕಾರಣ ಟೆನ್ಷನ್, ಹೈ ರಿಸ್ಕ್, ದುಡ್ಡು. ವಿಟಮಿನ್ ಎಂ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ವಿಟಮಿನ್ ಎಂ ಅನ್ನೋದಿದ್ರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಅದೊಂದಿಲ್ಲ ಅಂತಂದ್ರೆ ಬರೋ ಕಾಯಿಲೆ ಎಲ್ಲ ಬರ್ತಾ ಇರುತ್ತೆ. ಅದರಲ್ಲೂ ಚಾಲಕರಿಗೆ ಬಾಡಿಗೆ ಸಿಕ್ಕಿದ್ರೆ ಖುಷಿ, ಬಾಡಿಗೆ ಸಿಗ್ಲಿಲ್ಲ ಅಂತಂದ್ರೆ ಗಲ್ಲಿಗೂ ಆಟೋಗಳಿದೆ, ಗಲ್ಲಿಗೂ ಕ್ಯಾಬ್ಗಳಿದೆ, ಬೈಕ್ ಟ್ಯಾಕ್ಸಿಗಳಿದೆ. ಇವತ್ತು BMTC ಬಸ್ಗಳಲ್ಲಿ ಫ್ರೀ. ಎಲ್ಲಿ ಹೋಗ್ತಾರೆ? ಎಲ್ಲ ಬಸ್ ಹತ್ಕೊಂಡು ಹೋಗ್ತಾರೆ. ಆಟೋದವ್ರು ಸಿಗಲ್ಲ, ಆಟೋದವ್ರ ಕಷ್ಟ ಕೇಳೋರಿಲ್ಲ, ಆಟೋದವರ ಗೋಳು ಕೇಳೋರಿಲ್ಲ, ಕ್ಯಾಬ್ ಚಾಲಕರ ಗೋಳು ಕೇಳೋರಿಲ್ಲ. ಎಲ್ಲೋ ದೂರದಿಂದ ಬಂದಿರ್ತಾರೆ, ಬೆಂಗಳೂರಲ್ಲಿ ಕನಸನ್ನ ಕಟ್ಕೊಂಡು ಏನೋ ಒಂದು ಮಾಡಬೇಕು ಅಂತೇಳಿ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಜೀವನ ನಡೆಸೋದು. ಹಾಗಾಗಿ ಅವ್ರು ಹೈ ರಿಸ್ಕ್ ಇರ್ತಾರೆ, ಎಚ್ಚರವಾಗಿರ್ಬೇಕು. ಇನ್ನು ಸಿಗರೇಟ್ ಸೇದೋರು ತುಂಬಾ ಎಚ್ಚರವಾಗಿರ್ಬೇಕು. ಈಗ ಆಟೋ ಚಾಲಕರ ಬಗ್ಗೆ ಹೇಳಿದ್ವಿ, ಕ್ಯಾಬ್ ಚಾಲಕರ ಬಗ್ಗೆ ಹೇಳಿದ್ವಿ, ಸಿಗರೇಟ್ ಸೇದೋರು ಕೂಡ ಎಚ್ಚರವಾಗಿರ್ಬೇಕು. ಹೃದಯಾಘಾತಕ್ಕೆ ಮೊದಲ ಕಾರಣ ಧೂಮಪಾನ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಿಗರೇಟ್ ಸೇವನೆಯಿಂದ 50% ಮಂದಿಗೆ ಹೃದಯಾಘಾತ ಆಗ್ತಾ ಇದೆ. ಆ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಸಾಧ್ಯವಾದಷ್ಟು ಸಿಗರೇಟ್ ಸೇವನೆಯನ್ನ ಕಡಿಮೆ ಮಾಡಿ. ಸಿಗರೇಟ್ ಸೇದುವವರ ಪಕ್ಕ ನಿಂತು ಸಮಸ್ಯೆಯನ್ನು ಹೆಚ್ಚಾಗಿಸ್ಕೊಳ್ಬೇಡಿ. ಮಧುಮೇಹ, ರಕ್ತದೊತ್ತಡ ಇದ್ರೂ ಕೂಡ ಹೃದಯಾಘಾತದ ಅಪಾಯ ಇದ್ದೇ ಇರುತ್ತೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ, ಒಂದು ಮಾತೇ ಇದೆ, ಸಿಗರೇಟ್ ಸೇದೋರು 6 ತಿಂಗಳಿಗೆ ಸತ್ರೆ, ಸಿಗರೇಟ್ ಸೇದೋನ್ ಪಕ್ಕ ನಿಂತ್ಕೊಂಡು ಹೊಗೆ ಕುಡಿಯೋನು 3 ತಿಂಗಳಿಗೆ ಸತ್ತೋಗ್ತಾರಂತೆ. ಇದೊಂದು ಮಾತೇ ಇದೆ. ಹಾಗಾಗಿ ಸಿಗರೇಟ್ ಸೇದೋರು ಯಾರಾದ್ರೂ ಇದ್ರೆ ಅದಕ್ಕೆ ಕಡಿವಾಣ ಹಾಕಿ ಕಡಿಮೆ ಮಾಡಿ.
ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮುಂದಿನ ಸುದ್ದಿತ ಗಮನ ಕೊಡಿ. ನೋಡಿ, ಇವತ್ತು ಪ್ರಮುಖವಾಗಿ ಆಟೋ ಚಾಲಕರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗೊತ್ತಿದೆ ಆಟೋ ಚಾಲಕರ ಕಷ್ಟ ಏನು ಅಂತೇಳಿ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇವತ್ತು ಆಟೋ ಅವರು ಸ್ವಂತದ್ದಾಗಿರಲ್ಲ, ದಿನಕ್ಕೆ ಬಾಡಿಗೆಗೆ ತರ್ತಾರೆ. ದಿನಕ್ಕಿಷ್ಟು ಅವ್ರು ಕೊಡಲೇಬೇಕು, ಆ ಟೆನ್ಷನ್ ಇರುತ್ತೆ. ಜೀವನ ನಡೆಸಬೇಕು, ಆ ಟೆನ್ಷನ್ ಇರುತ್ತೆ. ಮನೇಲಿ ದಿನಸಿ ಇರೋದಿಲ್ಲ, ಆ ಟೆನ್ಷನ್ ಇರುತ್ತೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ನಡೆಸಬೇಕು, ಬಾಡಿಗೆ ಕಟ್ಟಬೇಕು, ಅವರ ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕು. ಇದಕ್ಕೆಲ್ಲ ಎಲ್ಲಿಂದ ಬರುತ್ತೆ? ಆಟೋದವ್ರಿಗೆ ಇವತ್ತು ಎಷ್ಟು ಅವ್ರಿಗೆ ಬಾಡಿಗೆ ಸಿಗುತ್ತೆ? ಅಮ್ಮಮ್ಮ ಅಂದ್ರೆ ಒಂದು 1,000, 2,000, ಇಲ್ಲ ಲಾಂಗ್, ಎಲ್ಲೋ ಒಂದ್ ಕಡೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ಗೋ, KR-ಪುರಂಗೋ, ಅಥವಾ ಹೊಸೂರು ರೋಡ್ಗೋ, ಅಥವಾ RR ನಗರಕ್ಕೋ, ಪೀಣ್ಯಾಗೋ, ಇಲ್ಲ ಈ ತರದ್ದು ದೂರಕ್ಕೆ ಬಾಡಿಗೆ ಸಿಕ್ಕಿದ್ರೆ ಸ್ವಲ್ಪ ಅವ್ರಿಗೆ ಹಣ ಸಿಗುತ್ತೆ. ಮೆಜೆಸ್ಟಿಕ್ ಇಂದ ಒಂದು ಗಾಂಧಿನಗರ್ಗೆ ಬರ್ತಾರೆ, ಮೆಜೆಸ್ಟಿಕ್ ನಿಂದ KR ಸರ್ಕಲ್ಗೆ ಬರ್ತಾರೆ, ಮೆಜೆಸ್ಟಿಕ್ ನಿಂದ ಚಾಮರಾಜಪೇಟೆಗೆ ಹೋಗ್ತಾರೆ. ಅವಾಗ ಎಷ್ಟು ಸಿಗುತ್ತೆ? 80 ರೂಪಾಯಿ. ಆ 80 ರೂಪಾಯಿನಲ್ಲಿ ಎಷ್ಟು ಖರ್ಚಾಗುತ್ತೆ? ಅವ್ರು ಅದ್ರಲ್ಲಿ ಬಾಡಿಗೆಗೆ ಎತ್ತಿಡಬೇಕು, ಅದಕ್ಕೆ ಹಾಕ್ಸುವಂತ ಗ್ಯಾಸ್ಗೆ ಎತ್ತಿಡಬೇಕು, ಮಕ್ಕಳು ಫೀಸ್ಗೆ ಎತ್ತಿಡಬೇಕು, ಮನೆ ಜೀವನಕ್ಕೆ ಎತ್ತಿಡಬೇಕು. ಈ ಟೆನ್ಷನ್ ಇರುತ್ತೆ, ಹೈ ರಿಸ್ಕ್ ನಲ್ಲಿ ಇರ್ತಾರೆ ಅವರು. ಆಟೋ ಓಡಿಸ್ಬೇಕಾದ್ರೆ ನಾವು ಅಂದ್ಕೋತೀವಿ, ನಾ ಸಲೀಸಾಗಿ ಆರಾಮಾಗಿ ಓಡಿಸ್ತಾವನಪ್ಪ ಅಂತೇಳಿ. ಅವ್ರಿಗೆ ಮುಂದೆಗಡೆ ರಸ್ತೆ ನೋಡ್ಕೊಂಡು ಹೋಗ್ತಿರ್ತಾರೆ. ನಾವು ಕೂಡ ಹಿಂದೆಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ, ಆಟೋ ಹಿಂದೆಗಡೆ ಎಷ್ಟು ಚೆನ್ನಾಗಿ ಸಾಲನ್ನ ಬರ್ದಿದ್ದಾನಲ್ವಾ, ತುಂಬಾ ಚೆನ್ನಾಗಿದ್ದಾನೆ ಅಂತೇಳಿ. ಆದ್ರೆ ಅವನ ಸ್ವಂತ ಜೀವನದ ಅನುಭವನ ಬರ್ಕೊಂಡಿರ್ತಾನೆ ಆಟೋ ಹಿಂದೆಗಡೆ. ಇವತ್ತು ಆಟೋ ಚಾಲಕರ ಗೋಳು ಎಲ್ಲರೂ ಅಂತಲ್ಲ, ಕೆಲವರು ಚೆನ್ನಾಗಿದ್ದಾರೆ, 10-15 ಆಟೋಗಳನ್ನ ಇಟ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಆದ್ರೆ 10-15 ಆಟೋಗಳನ್ನ ಪ್ರತಿನಿತ್ಯ ಬಾಡಿಗೆಗೆ ತಗೊಂಡು ಹೋಗ್ತಾರಲ್ಲ, ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಹಾಸನದಲ್ಲಿ 24 ಜನರಲ್ಲಿ 4 ಮಾತ್ರ ಹೃದಯಘಾತ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. 10 ಜನ ಮಾತ್ರ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 10 ಜನರಲ್ಲಿ 3 ಹೃದಯ ಸಂಬಂಧಿ ರೋಗ ಇತ್ತು, ಅದು ಕೂಡ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಗೊತ್ತಾಗಿದೆ. ಇನ್ನು ಹೃದಯಘಾತಕ್ಕೆ ಮೃತಪಟ್ಟವರಿಗೆ ಹೈ ರಿಸ್ಕ್ ಫ್ಯಾಕ್ಟರ್ ಕೂಡ ಇತ್ತು. ಹೈ ರಿಸ್ಕ್ ಫ್ಯಾಕ್ಟರ್ ಯಾರಿಗಿತ್ತು? ಚೆಕ್ ಮಾಡಿದಾಗ ಕ್ಯಾಬ್ ಚಾಲಕರಿಗೆ, ಆಟೋ ಚಾಲಕರಿಗೆ ಹೈ ರಿಸ್ಕ್ ಫ್ಯಾಕ್ಟರ್ ಇತ್ತು. ಯಾಕೆ? ನಾನು ಆಗ್ಲೇ ಹೇಳಿದೆ, ಕ್ಯಾಬ್ ಚಾಲಕರ ತಗೊಳ್ಳಿ, ಇವತ್ತು ಎಷ್ಟೋ ಜನ ಲೋನಲ್ಲಿ ತಗೊಂಡಿರ್ತಾರೆ ಗೊತ್ತಾ? ಆ ಲೋನ್ ಕಟ್ಟಬೇಕಾ? ಕ್ಯಾಬ್ಗಳಿಗೆ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಬೇಕಾ ಅಥವಾ ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ಬೇಕಾ? ಎಲ್ಲ ಮುಗಿದ್ಮೇಲೆ ನೋಡಿ, ನಾವು ಕೆಲಸ ಎಲ್ಲೋ ಒಂದ್ ಕಡೆ MNC ಕಂಪ್ನಿಯಲ್ಲಿ, IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೇಗೋ ನಡ್ಕೊಂಡು ಹೋಗಿರುತ್ತೆ ಜೀವನ. ಶನಿವಾರ ಭಾನುವಾರ ರಜಾ, ವೀಕೆಂಡ್ ರಜಾ. ಆದ್ರೆ ಆಟೋ ಚಾಲಕರಿಗೆ ಹಬ್ಬ ಇಲ್ಲ, ಹರಿದಿನ ಇರಲ್ಲ, ರಜೆಗಳಿರೋದಿಲ್ಲ, ಭಾನುವಾರ ರೆಸ್ಟ್ ಅನ್ನೋದಿರೋದಿಲ್ಲ. ಇಡೀ ರಾತ್ರಿ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಬೆಳಗ್ಗೆ ಬಂದು ಇನ್ನೆಲ್ಲೋ ಒಂದ್ ಕಡೆ ಚಾಂಗ್ಡಿ ಇಟ್ಕೊಂಡಿರ್ತಾರೆ, ಇನ್ನೆಲ್ಲೋ ಹೋಗಿ ಇನ್ನೇನೋ ಕೂಲಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆ ಹೈ ರಿಸ್ಕ್ ಅನ್ನೋದು ಇರುತ್ತೆ. ಕ್ಯಾಬ್ ಚಾಲಕರಿಗೂ ಕೂಡ ಇರುತ್ತೆ, ಆಟೋ ಚಾಲಕರಿಗೂ ಕೂಡ ಹೈ ರಿಸ್ಕ್ ಅನ್ನೋದು ಇರುತ್ತೆ. ಆ ಫ್ಯಾಕ್ಟರ್ ಹೆಚ್ಚಾಗಿದೆ. 30% ಹಾರ್ಟ್ ಅಟ್ಯಾಕ್ ಆಗೋದು ಚಾಲಕರಲ್ಲಿ. ಕಾರಣ ಟೆನ್ಷನ್, ಹೈ ರಿಸ್ಕ್, ದುಡ್ಡು. ವಿಟಮಿನ್ ಎಂ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ವಿಟಮಿನ್ ಎಂ ಅನ್ನೋದಿದ್ರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಅದೊಂದಿಲ್ಲ ಅಂತಂದ್ರೆ ಬರೋ ಕಾಯಿಲೆ ಎಲ್ಲ ಬರ್ತಾ ಇರುತ್ತೆ. ಅದರಲ್ಲೂ ಚಾಲಕರಿಗೆ ಬಾಡಿಗೆ ಸಿಕ್ಕಿದ್ರೆ ಖುಷಿ, ಬಾಡಿಗೆ ಸಿಗ್ಲಿಲ್ಲ ಅಂತಂದ್ರೆ ಗಲ್ಲಿ ಗಲ್ಲಿಗೂ ಆಟೋಗಳಿದೆ, ಗಲ್ಲಿ ಗಲ್ಲಿಗೂ ಕ್ಯಾಬ್ಗಳಿದೆ, ಬೈಕ್ ಟ್ಯಾಕ್ಸಿಗಳಿದೆ. ಇವತ್ತು BMTC ಬಸ್ಗಳಲ್ಲಿ ಫ್ರೀ. ಎಲ್ಲಿ ಹೋಗ್ತಾರೆ? ಎಲ್ಲ ಬಸ್ ಹತ್ಕೊಂಡು ಹೋಗ್ತಾರೆ. ಆಟೋದವ್ರು ಸಿಗಲ್ಲ, ಆಟೋದವ್ರ ಕಷ್ಟ ಕೇಳೋರಿಲ್ಲ, ಆಟೋದವರ ಗೋಳು ಕೇಳೋರಿಲ್ಲ, ಕ್ಯಾಬ್ ಚಾಲಕರ ಗೋಳು ಕೇಳೋರಿಲ್ಲ. ಎಲ್ಲೋ ದೂರದಿಂದ ಬಂದಿರ್ತಾರೆ, ಬೆಂಗಳೂರಲ್ಲಿ ಕನಸನ್ನ ಕಟ್ಕೊಂಡು ಏನೋ ಒಂದು ಮಾಡಬೇಕು ಅಂತೇಳಿ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಜೀವನ ನಡೆಸೋದು. ಹಾಗಾಗಿ ಅವ್ರು ಹೈ ರಿಸ್ಕ್ ಅಲ್ಲಿ ಇರ್ತಾರೆ, ಎಚ್ಚರವಾಗಿರ್ಬೇಕು. ಇನ್ನು ಸಿಗರೇಟ್ ಸೇದೋರು ತುಂಬಾ ಎಚ್ಚರವಾಗಿರ್ಬೇಕು. ಈಗ ಆಟೋ ಚಾಲಕರ ಬಗ್ಗೆ ಹೇಳಿದ್ವಿ, ಕ್ಯಾಬ್ ಚಾಲಕರ ಬಗ್ಗೆ ಹೇಳಿದ್ವಿ, ಸಿಗರೇಟ್ ಸೇದೋರು ಕೂಡ ಎಚ್ಚರವಾಗಿರ್ಬೇಕು. ಹೃದಯಾಘಾತಕ್ಕೆ ಮೊದಲ ಕಾರಣ ಧೂಮಪಾನ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಿಗರೇಟ್ ಸೇವನೆಯಿಂದ 50% ಮಂದಿಗೆ ಹೃದಯಾಘಾತ ಆಗ್ತಾ ಇದೆ. ಆ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಸಾಧ್ಯವಾದಷ್ಟು ಸಿಗರೇಟ್ ಸೇವನೆಯನ್ನ ಕಡಿಮೆ ಮಾಡಿ. ಸಿಗರೇಟ್ ಸೇದುವವರ ಪಕ್ಕ ನಿಂತು ಸಮಸ್ಯೆಯನ್ನು ಹೆಚ್ಚಾಗಿಸ್ಕೊಳ್ಬೇಡಿ. ಮಧುಮೇಹ, ರಕ್ತದೊತ್ತಡ ಇದ್ರೂ ಕೂಡ ಹೃದಯಾಘಾತದ ಅಪಾಯ ಇದ್ದೇ ಇರುತ್ತೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ, ಒಂದು ಮಾತೇ ಇದೆ, ಸಿಗರೇಟ್ ಸೇದೋರು 6 ತಿಂಗಳು ಸತ್ರೆ, ಸಿಗರೇಟ್ ಸೇದೋನ್ ಪಕ್ಕ ನಿಂತ್ಕೊಂಡು ಹೊಗೆ ಕುಡಿಯೋನು 3 ತಿಂಗಳಿಗೆ ಸತ್ತೋಗ್ತಾರಂತೆ. ಇದೊಂದು ಮಾತೇ ಇದೆ. ಹಾಗಾಗಿ
ಸಿಗರೇಟ್ ಸೇದೋರು ಯಾರಾದ್ರೂ ಇದ್ರೆ ಅದಕ್ಕೆ ಕಡಿವಾಣ ಹಾಕಿ ಕಡಿಮೆ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮುಂದಿನ ಸುದ್ದಿತ ಗಮನ ಕೊಡಿ.